ಗೊತ್ತೋ ಗೊತ್ತಿಲ್ವೋ ನೀವು ಎಷ್ಟೋ ಜನ ಯುವಕರಿಗೆ ಮಾದರಿಯಾಗಿದ್ದೀರಿ. ಎಸ್ಪೆಷಲಿ ನಾನು ಕೂಡ ಧಾರವಾಡ ಹುಬ್ಬಳ್ಳಿ ಹುಡುಗರಿಗೆ ಇಷ್ಟು ಮುಂದೆ ಬರೋದಕ್ಕೆ ಒಂದು ಧೈರ್ಯ ಇರಲ್ಲ ಪಾಪ, ಏನು ಮುಂದೆ ಹೆಂಗೋ ಏನು ಅಂತ. ನೀವೇ ಹೇಳಿದಾಗೆ ಫೈನಾನ್ಷಿಯಲಿ ತುಂಬ ಹಿಂದಿರ್ತಾರೆ, ಅಂಥವ್ರಿಗೆಲ್ಲ ನೀವು ತುಂಬ ಮಾದರಿಯಾಗಿದ್ದೀರಿ. ಜೊತೆಗೆ ನಾನು ಕೇಳಲೇಬೇಕು, RCB ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ನಿಮ್ಮನ್ನ ಪಿಕ್ ಮಾಡ್ಕೊಳ್ಳುತ್ತೆ, ಆ ಕ್ಷಣ ಹೇಗಿತ್ತು? ಇಲ್ಲ, ಇನ್ನೂ ಜ್ಞಾಪಕ ಇದೆ. ನಾನು ಹೆಂಡತಿ ಪಕ್ಕನೇ ಕೂತಿದ್ವಿ. ಓಕೆ, ಫಸ್ಟ್ ಮದುವೆ ಆಗಿತ್ತು? ಮದುವೆ ಆಗಿತ್ತು 2018 ಮದುವೆ ಆಗಿರ್ಲಿಲ್ಲ. 18 ನಾನು ಬ್ಯಾಂಕ್ ಪ್ರಮೋಷನ್ ಎಕ್ಸಾಮ್ ಬರೆಯಕ್ ಹೋದಾಗ ಆಪ್ಷನ್ ಆಗಿತ್ತು. ಬಂದು ನೋಡಿದಾಗ ಒಂದು 40 ಮಿಸ್ ಕಾಲ್ ಇತ್ತು. ಅವಾಗ ಡೌಟ್ ಬಂತು ನಂದು ಆಗಿದೆ ಅಂತ. ಸೊ 2020 ಆಪ್ಷನ್ ಆಗುತ್ತೆ. ನಾನು ನನ್ನ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಆಪ್ಷನ್ ನೋಡ್ತಾ ಇದ್ವಿ. ನೋಡ್ತಾ ಇರ್ಬೇಕಾದ್ರೆ ಫಸ್ಟ್ ರೌಂಡ್ ಪಿಕ್ ಆಗ್ಲಿಲ್ಲ. ಸೊ ನಂಗೆ ಸಿಕ್ಕಾಪಟ್ಟೆ ಜಿಟರ್ಸ್, ಒಂಥರ ನರ್ವಸ್ನೆಸ್ ಸ್ಟಾರ್ಟ್ ಆಗಿದ್ದು. ಪಕ್ಕದಲ್ಲಿ ಕೂತ್ಕೊಂಡು ಅವಳೇ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ, ಆಗುತ್ತೆ, ಟೆನ್ಷನ್ ತಗೋಬೇಡಿ, ಆಗುತ್ತೆ ಅಂದ್ರೆ. ಆ ಒಂದು ಸೀಸನ್ ಔಟ್ ಆಫ್ ದ ಬಾಕ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟಿದೆ ನಾನು. ಒಂದ್ ದಿನ ಪ್ರಾಕ್ಟೀಸ್ ಬಿಡ್ತಾ ಇರಲಿಲ್ಲ. 6 o'clock ನನ್ನ ರೂಟೀನ್ ಸ್ಟಾರ್ಟ್ ಆದ್ರೆ ಸಾಯಂಕಾಲ 7 o'clock ನನ್ನ ರೂಟೀನ್ ಎಂಡ್ ಆಗ್ತಾ ಇತ್ತು. ಸೊ ಆ ತರ ಕಷ್ಟಪಟ್ಟಿದ್ದಾಗ ಏನಾರ ಒಂದು ಸಿಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ RCB ಪಿಕ್ ಮಾಡಿದಾಗ ಆ ಒಂದು ಫೀಲಿಂಗೇ ಬೇರೆ ಇತ್ತು. ಸೊ ಅದೇ ಕನ್ಸಿಸ್ಟೆಂಟ್ ಆಗಿ 2 ಸೀಸನ್ ಆಡಕ್ ಸಿಗ್ಲಿಲ್ಲ ನಂಗೆ ಫಸ್ಟ್ ಟೈಮ್ ಅಲ್ಲಿ. ಬಟ್ ಯಂಗ್ಸ್ಟರ್ಸ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಆಡಕ್ ಸಿಗ್ಲಿಲ್ಲ ಅಂದ್ರೂ ಇದು ಟೀಮ್ ಗೇಮ್. ಸೊ ಸೆಕೆಂಡ್ ಸೀಸನ್ ಆಡಕ್ ಸಿಗ್ಲಿಲ್ಲ ಅಂದ ತಕ್ಷಣ ಏನಾಗುತ್ತೆ, ನನ್ನ ರಿಲೀಸ್ ಮಾಡ್ತಾರೆ. ಆಡಕ್ ಸಿಕ್ಕಿಲ್ಲ ನನ್ಗೆ, ಯಾಕೆ ರಿಟೈನ್ ಮಾಡ್ತಾರೆ? ಫಸ್ಟ್ ಟೈಮ್ ಮೈಕ್ ಹೆಸನ್ ಅಂತ ಇದ್ರು, ಡೈರೆಕ್ಟರ್ ಆಫ್ RCB ಇದ್ದಾಗ ಫೋನ್ ಮಾಡಿ ಹೇಳಿದ್ರು, ಯು ಹ್ಯಾವ್ ಬಿನ್ ರಿಟೈನ್ಡ್ ಅಂತ ಹೇಳಿದ್ರು. ನಾನು ಆರ್ ಯು ಶ್ಯೂರ್ ಅಂತ ಹೇಳಿದೆ. ವೈ ನಾಟ್ ಅಂತ ಹೇಳಿದ್ರು. ಸೊ ಅವಾಗ ಅಂದ್ರು, ನಾನು ಅವಾಗ ಕೇಳಿದೆ, ಐ ಡಿಡ್ಂಟ್ ಪ್ಲೇ, ಒಂದ್ ಮ್ಯಾಚು ಆಡಿಲ್ಲ. ನಾವು ಬರೀ ನೀವು ಆಡೋದು ನಾವು ನೋಡಲ್ಲ, ಆಡಿಸದೇ ಇದ್ದಾಗೂ ನಿಮ್ಮ ಟೀಮ್ಗೆ ಎಷ್ಟು ಇತ್ತು ಅಂತ ಯಾವಾಗೂ ನಕ್ಕೊಂಡಿರ್ತಾ ಇದ್ರಿ. ಯು ಆರ್ ಎ ಟೀಮ್ ಮ್ಯಾನ್. ಸೊ ಅದಕ್ಕೆ ನಿಮ್ನ ರಿಟೈನ್ ಮಾಡ್ತಾರೆ. ನೀವು ಇದ್ರೆ ನಮ್ಮ ವೈಬ್ ಬೇರೆ ಇದೆ ನಮ್ಮ ಟೀಮ್ ಅಲ್ಲಿ ಅಂತ. ಸೊ ಯಂಗ್ಸ್ಟರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ, ಆಡಿಸ್ಲಿಲ್ಲ ಅಂದ್ರೆ ಬೇಜಾರಾಗ್ಬೇಡಿ, ಆಡ್ಲಿಲ್ಲ ಅಂದ್ರೆ ಇದು ಟೀಮ್ ಗೇಮ್. ನೀವು ಸಪೋರ್ಟ್ ಇದ್ರು ನಿಮ್ಗೆ ಬ್ಯಾಕಿಂಗ್ ಇರುತ್ತೆ, ಯಾರೋ ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಸೊ ಈ ಒಂದ್ ಸೀಸನ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಸೀಸನ್ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ ಸುಮಾರು ಜನಕ್ಕೆ ಆಗುತ್ತೆ, ಆಡ್ಸಿಲ್ಲ ಅಂತ ಒಂದ್ ಸೈಡ್ಗೆ ಹೋಗಿ ಕೂತ್ಕೊಳ್ಳೋದ ದಯವಿಟ್ಟು ಮಾಡಬೇಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಓಕೆ, ನೀವು ಟೀಮ್ ಅಲ್ಲಿ ಇದ್ದಾಗ ಅಂದ್ರೆ RCB ಇದ್ದಾಗ ವಿರಾಟ್ ಕೊಹ್ಲಿ ಅವರು ಇದ್ರು, ABD ಇದ್ರ ಆ ಟೈಮಲ್ಲಿ? ABDನೇ ಇದ್ರು. ಹೆಂಗಿರ್ತಿದ್ರು ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೇಗಿರ್ತಿತ್ತು? ಮ್ಯಾಚ್ಗೆ ಹೋದ ತಕ್ಷಣ ಒಂಥರ ಡಿಫ್ರೆಂಟ್ ಇದ್ರ ತರನೇ ರೆಡಿ ಆಗ್ತಾ ಇದ್ರು. ಅವ್ರ ಪ್ರಿಪ್ರೇಷನ್ ನೋಡ್ತಾ ಇದ್ರೆ ಖುಷಿ ಆಗೋದು. ಅವ್ರ ವರ್ಕ್ ಎಥಿಕ್ಸು, ಯಾವ ತರ ಗೇಮ್ನ ಅಪ್ರೋಚ್ ಮಾಡ್ತಾರೆ, ಯಾವ ತರ ಗೇಮ್ ರೀಡ್ ಮಾಡ್ತಾರೆ, ಅದೆಲ್ಲ ಡಿಫ್ರೆಂಟ್ ಆಗಿತ್ತು. ಇಬ್ರದ್ದು ಆ ಬಾಂಧವ್ಯ, ಇಬ್ರದ್ದು ಏನಂತಾರೆ ಪ್ಲಾನಿಂಗು, ಸಿಕ್ಕಾಬಡೆ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ರು. ಸುಮಾರು ಪಾಠ ಕಲ್ತೆ ಅವ್ರು ಯಾವ ತರ ಪ್ಲಾನ್ ಮಾಡ್ತಾರೆ, ಅದು ಎಲ್ಲರಿಗೂ ನೋಡಕ್ ಸಿಗದೆ ಇರೋಂಥ. ಬಟ್ ಅದೇ ಮ್ಯಾಚ್ ಮುಗೀತು ಅಂದ್ರೆ ನಮ್ಮ ಥರ ಹುಬ್ಳಿ ಧಾರವಾಡಲ್ಲಿ ಹೆಂಗೆ ಸರ್ಕಲಲ್ಲಿ ಕೈ ಹಾಕೊಂಡು ಹೋಗ್ತಾ ಇರ್ತೀವಿ, ಆ ಥರ ಫ್ರೆಂಡ್ಸ್ ಆ ಥರ ಟ್ರೀಟ್ ಮಾಡ್ತಾರೆ. ಯಾವತ್ತೂ ನಾನು ಬಿಗ್ ಪ್ಲೇಯರು, ಪವನ್ ಜಸ್ಟ್ ಟೀಮಲ್ಲಿ ಬಂದಿನ ಅಂತ ಯಾವತ್ತೂ ನಮಗೆ ತೋರಿಸ್ತಿಲ್ಲ. ಇನ್ಫ್ಯಾಕ್ಟ್ ನನಗಷ್ಟೇ ಯಾವ ಪ್ಲೇಯರ್ಗೂ ಫಸ್ಟ್ ಟೈಮ್ ಬಂದಿರೋ ಆ ಥರ ಒಂದು ಇನ್ಸ್ಟೆನ್ಸೇ ಬರಲಿಲ್ಲ. ಆ ಫ್ರೀಡಮ್ನ ಕೊಟ್ಟಿದ್ರು, ಅಷ್ಟೇ ಚೆನ್ನಾಗಿ ಮಾತಾಡ್ಸೋರು, ಅಷ್ಟೇ ಚೆನ್ನಾಗಿ ಜಾಲಿಯಾಗಿರೋರು. ಸೊ ನನ್ಗೆ ಭಾಳ ಖುಷಿಯಾಗಿದ್ದಂದ್ರೆ ಅವರಿಬ್ಬರ ಜೊತೆ ಆ ಒಂದು ಬಾಂಧವ್ಯನ ಶೇರ್ ಮಾಡಿದ್ದಕ್ಕೆ ಆ ಒಂದು ಡ್ರೆಸ್ಸಿಂಗ್ ರೂಮ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.